ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಉಡುಪಿ. ಇವತ್ತು ನಾವು ಬೀಚ್ ಸನ್ರೈಸ್ ನೋಡ್ಲಿಕ್ಕೆ ಅಂತ ಹೋಗ್ತಾ ಇದೀವಿ. ಇಟ್ಸ್ ಆಲ್ರೆಡಿ 6:16ಗೆ ಇಲ್ಲಿ ಸನ್ರೈಸ್ ಅಂತ ಇದೆ. ರೈಸ್ ಆದ್ಮೇಲೆ ಹೋಗ್ತೀವೋ ಏನೋ ಗೊತ್ತಿಲ್ಲ. ಎದ್ದರದ್ ಲೇಟ್ ಆಗುತ್ತೆ, ನಿದ್ದೆ ಇಲ್ಲ ಸರಿಯಾಗಿ. ನಾವು 3 ಜನನು ಇವತ್ತು ಒಂದೇ ತರ ಡ್ರೆಸ್ ಹಾಕಿದೀವಿ. ಔಟ್ಫಿಟ್ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇದು ನೋಡಿದ್ರೆ ಫುಲ್ ಸನ್ ರೈಸ್ ಆಗ್ಬಿಟ್ಟಿದೆ. ಮಧ್ಯಾಹ್ನ ತರ ಕಾಣಿಸುತ್ತೆ, ಬಟ್ ಇಲ್ಲ, ಈಗ ಇನ್ನ 6:10 ಅನ್ಸುತ್ತೆ. 6:10 ಇವಾಗ ಮಾರ್ನಿಂಗ್. ಬಂದ್ವಿ ಬೀಚ್. ಅಲ್ಲಿ ನೋಡಿ, ಹೀಲ್ಸ್ ಹಾಕೊಂಡು ಬಂದು ಓಕೆ ಆಯ್ತು. ನಮ್ ಕಾವ್ಯ ಹೇಗ್ ಕಾಣಿಸ್ತಿದ್ದಾಳೆ ಅಂತ ಗೈಸ್ ಕಮೆಂಟ್ ಮಾಡಿ ಹೇಳಿ. 3 ಜನದ ಔಟ್ಫಿಟ್ ಒಂದೇ ತರ ಇದೆ ಅಂತ ಹೇಳಿದ್ನಲ್ವಾ, ತೋರಿಸ್ತೀನಿ. ಇನ್ನೊಬ್ಳು ನಮ್ ಕಾವ್ಯಂದು ತೋರಿಸ್ತೀನಿ. ಗೈಸ್, ಸನ್ರೈಸ್ ನೋಡ್ಲಿಕ್ಕೆ ಅಂತ ಬಂದ್ರೆ ಫುಲ್ ಮೋಡ ಇದೆ. ಸನ್ರೈಸ್ ನೋಡಕ್ ಆಗಿಲ್ಲ. ನಮ್ ಆಮೇಲೆ ನಿಧಾನಕ್ಕೆ ಎದ್ದು ಬಂದಿದ್ರು ಆಗಿತ್ತು. ಸರ್ ಸರ್ ಹಲೋ ಸರ್ ಸರ್ ಯಾವ ಇವೆಲ್ಲ ಓ ಮೇಡಮ್, ಒಂಚೂರು ಸೈಡ್ಗೆ ಹೋಗಿ ಮೇಡಮ್. ರೈಸ್ ಆಗುತ್ತೆ ಅನ್ಕೊಂಡ್ವಿ, ಅಲ್ಲಿ ರೈಸ್ ಆಗ್ತಾ ಇದೆ. ಓಕೆ, ಇಲ್ಲಿ ಸನ್ಸೆಟ್ ಬೀಚ್ ಅನ್ಸುತ್ತೆ ಇದು. ಇದು ಇವಂದೆ. ಹಾಯ್, ನಿನ್ ಹೆಸರೇನು? ನಿಂದ ಇದು? ಗೈಸ್, ನಮ್ಮ ಹುಡುಗಿ ಮನೆ ಕಟ್ತಾ ಇದ್ದಾಳೆ. ಆಕ್ಚುಲಿ ಸಿವಿಲ್ ಇಂಜಿನಿಯರ್ ಆಗ್ಬೇಕಾಗಿತ್ತು, ಬೈ ಮಿಸ್ ಆಗಿ ನಮ್ಮ ಆಫೀಸಿಗೆ ಬಂದ್ಬಿಟ್ಟಿದ್ದಾಳೆ. altone papacevano vero. ಆಕ್ಚುಲಿ ನಿನ್ನೆ ಊಟ ಚೆನ್ನಾಗಿತ್ತಂತ ಇವತ್ತು ತಿಂಡಿಗೆ ಇಲ್ಲೇ ಬಂದ್ವಿ. ಟೈಮ್ 8:48. ಹುಚ್ಚಾಗಿ ಗೈಸ್, ಉಡುಪಿಗೆ ಯಾರಾದ್ರೂ ಬರೋರಿದ್ರೆ ವುಡ್ಲ್ಯಾಂಡ್ಸ್ ಹೋಟೆಲ್ಗೆ ಬಂದ್ವಿ. ಫುಡ್ ಎಲ್ಲ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಎಲ್ಲಾ ತರ ವೆರೈಟೀಸ್ ಏನೇ ತಗೊಂಡ್ಬೋದು. ಹೇಗಿದೆ ಕಾವ್ಯ? ಇವತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ನೋಡಿ ಹೆಂಗ್ ರೆಡಿ ಆಗಿದ್ದಾರೆ. ಈಗ ನಾವು ಇಷ್ಟೊತ್ತು ನೋಡಿದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ. ಇದು ಉಡುಪಿಯಲ್ಲಿ ಇರುವಂತದ್ದು. ನಿಮ್ಗೆ ಇಲ್ಲಿ ಹತ್ರದಲ್ಲೇ ಇರುತ್ತೆ, ಹಿಂಭಾಗನೇ ಇದೆ. ಇದಾದ ನಂತರ ನೆಕ್ಸ್ಟ್ ನಾವು ಕೃಷ್ಣ ಮಠ ಇದೆ ಇಲ್ಲಿ. ಸೊ ಇದ್ರ ಹಿಂಭಾಗನೇ ಇಲ್ಲಿ ರಾಯರ ಮಠ ಇದೆ. ಸೊ ದಯವಿಟ್ಟು ಬಂದವರು ಎಲ್ಲರೂ ನಮ್ಮ ರಾಯರ ಒಂದು ದರ್ಶನವನ್ನ, ಅನುಗ್ರಹವನ್ನ ಪಡ್ಕೊಳ್ಳಿ. ಅದಾದ ನಂತರ ಈಗ ನಾವು ನೆಕ್ಸ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ನಮ್ಮ ಪಯಣವನ್ನ ಬೆಳೆಸ್ತಾ ಇದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್. ನಮ್ಗೆ ಮೈಕ್ ಕೊಟ್ಟಿದ್ದಾರೆ ಎಂತನಾದ್ರೂ ಮಾತಾಡಿ ಅಂತ. ನಾನ್ ನಿಮ್ಗೆ ಉಡುಪಿ ತೋರ್ಸ್ಕೊಡ್ತೀನಿ. ಇನ್ನು ಪೂರ್ತಿ ನೆಕ್ಸ್ಟ್ ವ್ಲಾಗ್ಸ್ ನಲ್ಲಿ ನಾನ್ ಮಾತ್ರ ಇರ್ತೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ.
ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಒಂಚೂರು ನನ್ ಕನ್ನಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಅಲ್ಲ ನಾನೇ ಫುಲ್ ಫ್ರೇಮ್ ಅಲ್ಲಿ ಇರ್ತೀನಿ, ಓಕೆನಾ? ಹಲೋ ಹಲೋ, ಏನ್ ಗೊತ್ತಾ ಗೈಸ್, ಫಸ್ಟ್ ಗೈಸ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ನಾವು ಇಲ್ಲಿ ಏನಿದು ಫ್ರೂಟ್ ನೇಮ್, ಇದು ಫ್ರೂಟ್ ಹೆಸರು ಏನಿದು? ಸಪೋಟ. ಏನಂದೆ ಇನ್ನೊಂದ್ಸಲ? ಸಪೋಟ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅಷ್ಟೇ, ನನ್ ಬರಲ್ಲ ಇವಾಗ ಬ್ಲಾಗ್ ಮಾಡ್ಲಿಕ್ಕೆ. ಏನ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಇದು ಉಡುಪಿನಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಪ್ಲೇಸ್, ತುಂಬಾನೇ ಚೆನ್ನಾಗಿದೆ. ಬಟ್ ಈವ್ನಿಂಗ್ ಟೈಮ್ ಬನ್ನಿ, ಬಿಸಿಲಿರಲ್ಲ, ಆಗ ಫೋಟೋಸ್ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ತಗೋಬಹುದು. ಅಂಡ್ ಪ್ಲೇಸ್ ಕೂಡ ಫುಲ್ ಗ್ರೀನರಿ ಇದೆ, ಫುಲ್ ತೆಂಗಿನ ಮರಗಳು ಎಲ್ಲಿ ನೋಡಿದ್ರು. ಇದೇ ಬ್ರಿಡ್ಜ್, ಇಲ್ಲಿ ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋಲ್ಲ. ಒಂದ್ಸಲ ಬಂದ್ರೆ, ಉಡುಪಿಗೆ ಬಂದ್ರೆ ವಿಸಿಟ್ ಮಾಡಿ. ಈಗೇನು ರೆಕಾರ್ಡಿಂಗ್ ಆಗಲ್ಲ, ಯಾರು ಇಲ್ಲ ಇಲ್ಲಿ. ಇಲ್ಲಿ ಬೋಟಿಂಗ್ ಎಲ್ಲ ಇದೆ, 150 rupees ಒಬ್ರಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್, ವಾವ್. ಹೊರಡ್ತಾ ಇದ್ದೀವಿ ಇವಾಗ ನಾವು. ಇನ್ನೊಂದು ಬೀಚ್ ಇದೆ, ಎಲ್ಲಿ ಅದು? ಮಲ್ಪೆನ, ಬೆಳಿಗ್ಗೆ ಹೋಗಿದ್ದು ಮಲ್ಪೆ, ಕಾಪು. ಸರಿ, ಇವಾಗ ಕಾಪು ಬೀಚ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾವು ಮ್ಯಾಂಗ್ಳೂರ್ಗೆ ಹೋಗ್ಬೇಕು, ಅದಕ್ಕೆ ಸಪೋರ್ಟಾಗಿ ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ನಮ್ಮ ಕಾವ್ಯ ಹೆಂಗೆ ರೆಡಿ ಆಗಿದ್ದಾನೆ. ಗೈಸ್, ಇದು ನಿನ್ನೆ ಒಂದು ಮಂಟಪ ನೋಡ್ಬಿಟ್ವಿ ತಗೊಳೋದಿಕ್ಕೆ ಅಂತ. 18,000 ಹೇಳಿದ್ರು. ಹೋಗುವಾಗ ತಗೊಳ್ಳೋಣ ಅಂತ ಅನ್ಕೊಂಡ್ವಿ, ಅಷ್ಟರಲ್ಲಿ ಸೇಲ್ ಮಾಡ್ಬಿಟ್ಟಿದ್ದಾರೆ. ಸೊ ಕೊರಿಯರ್ ಮಾಡ್ತೀವಿ, ಅಡ್ರೆಸ್ ಬರೀರಿ ಅಂತ ಹೇಳಿದ್ದಾರೆ, ಪೇ ಮಾಡ್ಬೇಕು. ನಾನು ಎಷ್ಟಕ್ಕೆ ಮಾತಾಡ್ತೀರಾ ಇಲ್ಲೇ. ಕಾಪು ಬೀಚ್ ಬಂದ್ವಿ. ಕಾವ್ಯ, ಏನ್ ಕಾವ್ಯ ಹಿಂಗ್ ಕಾಣಿಸ್ತಾ ಇದೀರಾ? ಇದು ನನ್ ಶೇಡ್ಸ್, ಇದು ನನ್ ಶೇಡ್ಸ್. ನಾವು ಬಂದಿದ್ದೀವಿ ಕಾಪು ಬೀಚ್ಗೆ. ಏನ್ ಅಕ್ಸ್ಬಾರ್ದು ಆಯ್ತಾ? ನಾವು ಬಂದಿದ್ದೀವಿ ಕಾಪು ಬೀಚ್ಗೆ. ಇವ್ರು ಹೇಳ್ತಾ ಇದ್ದಾರೆ ನಾವ್ ಅಲ್ಲಿ ಹೋಗಿ ನೋಡೋಣ ಅಂತ. ಆದ್ರೆ ನಾವ್ ಅಲ್ಲಿ ಹೋಗ್ತೀವಿ ಅನ್ನೋದೇ ನಮ್ಗೆ ಡೌಟ್ ಸ್ಟಾರ್ಟ್. ನೀವ್ ಹಂಗ್ ನೋಡ್ಬೇಡಿ. ಹಾ, ಫೋಟೋಸ್, ನೈಟ್ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ ಈ ಬೀಚ್ ಅಲ್ಲಿ. ಇದು ಕಾಪು ಬೀಚ್ ನೋಡಿ. ಇದು ಬಂದು ಕಾಪು ಬೀಚ್ ಅಂತ ಉಡುಪಿಯಿಂದ ಒಂದು 20 kilometers ದೂರದಲ್ಲಿ ಇರುತ್ತೆ. ಅಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಬೀಚ್. ಅಂಡ್ ಯು ಡೋಂಟ್ ಇವನ್ ಗೆಟ್ ಇನ್ ಅ ಗೋವಾ ಆಲ್ಸೋ. ಅಂಡ್ ನಾವು ಗೋವಾಗೆ ಹೋಗಿದ್ದಾಗ ಬಾಗಾ ಬೀಚ್ ಏನ್ ವೈಬ್ಸ್ ಕೊಡ್ತೋ ಆಲ್ಮೋಸ್ಟ್ ಅದೇ ತರ ಇದೆ ಇದನ್ನು ಸಹ. ಬಟ್ ಅಲ್ಲೊಂದು ಸ್ಪಾಟ್ ಇದೆ, 2 ಬಂಡೆಗಳ ಮಧ್ಯ. That is a beautiful location and must watch, must visited. Please do come and enjoy. Thank you. ಈಗ ನಾವು ಊಟಕ್ಕೆ ಹೋಗ್ತಾ ಇದೀವಿ. ಬೈ ಬೈ. ನಾನು ಕ್ಯಾಮ್ರಾ ಆಫ್ ಇದ್ರೆ ಮಾತ್ರ ಮಾತಾಡೋದು. ಹಾಯ್ ಗಾಯ್ಸ್, ನಾವ್ ಈಗಷ್ಟೇ ಕಾಪು ಬೀಚ್ ಇಂದ ಆಚೆ ಬಂದಿದ್ದೀವಿ. ಕಾಪು ಬೀಚ್ ಸಕ್ಕದಾಗಿತ್ತು. ಇವ್ರಿಬ್ರದ್ದು ಸಕ್ಕದಾಗಿ ಎಂಜಾಯ್ ಮಾಡಿದ್ರೆ ನಾನು ಫುಲ್ ಸುಸ್ತಾಗಿ ಕೂತ್ಕೊಂಡಿದ್ದೆ. ಮತ್ತೆ ಇದಾದ್ಮೇಲೆ ನಾವು ಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಮಂಗ್ಳೂರಲ್ಲಿ ಫುಲ್ ಫನ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಮತ್ತೆ ರೆಸಾರ್ಟ್ ಕೂಡ ನೋಡಾಗಿದೆ ಆಲ್ರೆಡಿ. ಈಗ ನೋಡ್ತಾ ಇರಿ ಎಷ್ಟು ಮಜಾ ಮಾಡ್ಕೊಂಡು ಹೋಗ್ತೀವಿ ಅಂತ. ಜಸ್ಟ್ ವೇಟಿಂಗ್ ಫಾರ್ ಡ್ರೈವರ್. ಅವ್ರು ಬಂದ ತಕ್ಷಣ ಝೀ ಅಂತ ಹೋಗ್ತಾ ಇರ್ತೀವಿ. ಬಂದ್ವಿ ಮ್ಯಾಂಗ್ಳೂರ್ಗೆ 11 ಗಂಟೆ ರಾತ್ರಿ.
ಬನ್ನಿ ನಮ್ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಚಿಕ್ಕದು, ಯಾಕಂದ್ರೆ ಬೆಳಿಗ್ಗೆ ಮತ್ತೆ ಚೆಕ್ಔಟ್ ಆಗ್ತೀವಿ. ಇದೆ ಅದು ಮಿರರ್, ಅದು ಕಬೋರ್ಡ್ ಎಲ್ಲ ಫುಲ್ ಟಯರ್ಡ್. ಕೋಲ ನಡೀತಾ ಇದೆಯಂತೆ, ಹೋಗಕ್ ತುಂಬಾ ಇಷ್ಟ, ಬಟ್ ಫುಲ್ ಟಯರ್ಡ್ ಆಗ್ಬಿಡ್ತೀವಿ. ಹೋಗ್ತೀವಾ? ಹೋಗಲ್ಲ ಅಂತ, ಯಾಕಂದ್ರೆ ಮಾರ್ನಿಂಗ್ ಮತ್ತೆ 5 ಎದ್ದು ನಾವು ಟೆಂಪಲ್ ಹೋಗ್ಬೇಕು, 6:30 ಹೊರಡ್ಬೇಕು. ಅದಕ್ಕೆ ಬ್ಲ್ಯಾಕ್ ಟೀ ತರ ಇದು ಮಾಡ್ತಿರೋದು ಕಾಫಿ, ಆದ್ರೆ ಬ್ಲ್ಯಾಕ್ ಟೀ ತರ. ಹೌದಲ್ವಾ? ಅವ್ಳು ಮಾಡ್ತಿರೋ ಕಾಫಿ ಹಿಂಗಿದೆ. ಗೈಸ್ ನೋಡಿ ಗೈಸ್, ರಾತ್ರಿ 1 ಗಂಟೆ ರಾತ್ರಿ 1 ಗಂಟೆ ರಾತ್ರಿಯಲ್ಲಿ ನಾನೇ ನನ್ನ ಕೈಯಾಗ ಕಾಫಿ ಮಾಡಿ ಎಲ್ಲರಿಗೂ ಕೊಡ್ತೀನಿ. ಚೆನ್ನಾಗಿರಲ್ಲ, ತುಂಬ ಹೆಲ್ದಿಯಾಗಿದೆ. ಏನು ಹೇಗಿದೆ ಕಾಫಿ? ಕರ್ರಗಿದೆ. ನಾನು ತುಂಬ ಚೆನ್ನಾಗೇ ಮಾಡಿರ್ತೀನಿ, ಕುಡಿಯೋರು ಪುಣ್ಯ ಮಾಡಿರ್ಬೇಕಷ್ಟೆ. ನೋಡ್ತಾರೆ 3 ದಿನದಿಂದ ಅಲ್ಲ, 2 ದಿನ ಅಲ್ವಾ, 2 ದಿನದಿಂದ 6 ಸಲ ಸ್ನಾನ ಮಾಡಿದೀವಲ್ಲ ತಲೆಗೆ. ಅಷ್ಟು ಬಿಸಿಲು, ಅದಕ್ಕೆ ಮತ್ತೆ ನಾಳೆ ಟೆಂಪಲ್ ಹೋಗ್ಬೇಕಲ್ಲ, ಅದಕ್ಕೆ ಎಣ್ಣೆ ಹಾಕೊಂತ ಬ್ಲಾಗ್ ಇಷ್ಟೇ. ಅಂಡ್ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಂಡ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಶುಭರಾತ್ರಿ.